ಆಯ್ತು ಅಂತೀನಿ. ನಾನು ಪಕ್ಕ ಅಕ್ಕಶಾಲಿಗ ಅಂತ ಜನಕ್ಕೆಲ್ಲ ಗೊತ್ತಾದ್ರು ಇನ್ನು ನನ್ನ ಮೇಲೆ ನಾನು ಮನ ಬಿಟ್ಟಿಲ್ಲಲ್ಲ ಈ ಹಾಳಾದ ಜನ ಕಂತೀನಿ. ಇದರ ಹಿಂದಿದ್ದ ಅಕ್ಕಶಾಲಿಗ ಈ ಊರಾಗ ಪ್ರತಿಯೊಬ್ಬೊಬ್ರು ಒಂದೊಂದು ತೋಲಿ ಬಂಗಾರ ಹಾಕೊಂಡು ಹೋಗ್ಯಾನಂತ ವಾರ್ತಿ ಆಯ್ತು. ಆದರೆ ನಾನು ಬಂಗಾರದ ಆಸೆಗೆ ಬಿದ್ದು ನನ್ನ ಲಾಭ ಹಾಕೋಕನ ತಯಾರಿಲ್ರಿ. ನಾನು ಈ ಊರಾಗ ನೆಲೆ ಊರ್ಬೇಕಂದ್ರೆ ಅದಕ್ಕೊಂದು ಬಲವಾದ ಕಾರಣ ಐತಿ. ಅದು ಏನಂದ್ರೆ ಆ ಕಿರಾಣಿ ಅಂಗಡಿ ಕಾಡಪ್ಪನ ಮಗಳು ಎಂದು ನನ್ನವಳಾಗ್ತಾಳು ಅಂದೇ ನಾವಿಬ್ರು ಈ ಊರು ಬಿಟ್ಟು ಕ್ಯಾಂಪ್ ಕ್ಲೋಸ್ ಮಾಡ್ತೀವಿ. ಕಣ್ಣಾಗ ಕಾರ್ತ್ ಬಿಡಿ ತುರುಕ ತುರುಕ ಐನಿನ ಬಾಯಾಗ ತುರುಕ ತುರುಕ ಅದೆಲ್ಲ ತುರುಕಂತನ್ನ ಇಲ್ಲ ತುರುಕನ್ನ ಯಾತನ ಊಟ ತಗೋಬರ ತುರುಕನ್ನತ್ತ ಎಲ್ಲ ಇವಳ ನೀನ ನೋಡು ಸಿಂಗಾರಿ, ಈಗ ನನ್ನ ವಯಸ್ಸಿನ ಮದುವೆ ಹೆಚ್ಚೆಚ್ಚಾಗೈತಿ. ಯಾಕ ಕಣ್ಣೆಲ್ಲ ಹಚ್ಚತ್ತಾಗಂಗ್ ನಿಂತೈತಿ. ನಾನ್ ನಿಶ್ಚಯ ಇದ್ದಿದ್ರೆ ನೀನು ಯಾಕೆ ಬಂದ್ ಹಾಯ್ತಿದ್ದೆ ಅಂತೀನಿ. ನೋಡಪ್ಪ, ಕಣ್ಣು ಹಚ್ಚಾಗಿದ್ರ ಕಾಮಿನಿ ಬಂದಿರ್ತೈತಿ. ಮೊದ್ಲು ಹೋಗಿ ಬಳ್ಳಿ ಹಾಕಿಸ್ಕೋ, ಆಮೇಲೆ ಎಲ್ಲಾರು ಹೋಗಿ ಸದ್ಗೆ ತೋದಿವಪ್ಪ. ಏನಾರ ಆದ್ರ ಮತ್ತೆ ನನ್ನ ಬಂಗಾರ ನೋಡಿನ ಜೊತೆ ಹೊಕ್ಕಾತು ಹೊಕ್ಕಾತಿ. ಮೊದಲು ಆ ಕೆಲಸ ಮಾಡ. ನೋಡಿ ಸಿಂಗಾರಿ, ಮನುಷ್ಯನಿಗೆ ಕಾಮಿನಿ ಬರೋದಕ್ಕೂ ಒಂದು ಕಾರಣ ಇರುತ್ತೆ. ಆದರೆ ನನಗೆ ಬಂದಿರೋ ಕಾಮಿನಿ ಅಂತಿಂತದ್ದಲ್ಲ, ಪೂರ್ತಿ ನೀನು ನುಂಗುವಂತದ್ದು. ಯಾಕ ನೀನು ಬಾಯ ಬೋಳಪ್ಪ ನೋಡ್ತುರಕ್ಕ ಯಾಕ ಹೆಂಗ ಮೈಯಾಗ ನನ್ನ ನುಂಗುದೇನ ಕರಲ್ ಏನ್ ನಮ್ಮಪ್ಪನ ಮತ್ತ ಮಾಡಬೇಡಿ ಸಿಂಗಾರಿ. ಏನ್ ನಿನ್ನ ಚಾಳಿ, ಏನ್ ನಿನ್ನ ಮಾತು. ಮಾತಿಗೆ ಮೊದಲು ಅಪ್ಪನ್ ಕರೀಲೇನು ಅವನ್ ಕರೀಲಿ ಅಂತ ಶುರು ಮಾಡಿಬಿಡ್ತೀರಲ್ಲ ಈ ಕಾಲದಾಗ ಹುಡುಗಿಯಾರು. ಮತ್ತೆ ನಮ್ಮನ್ನ ನುಂಗಕ್ಕ ಬಂದ್ರ ಬಿಟ್ಟು ಬಿಡ್ತು ಅಂತ ಮಾಡಿ ಕಟ್ ಮಾಡಿ ನಾಯಿಗೆ ಹಾಕ್ತಿವಿ. ನಾಲ್ಗಿನ ಬಾಳ ಬಿಗಿ ಐತಪ್ಪ ಈ ಹುಡುಗಿ. ಅಲ್ಲ ಸಿಂಗಾರಿ, ಅಲ್ಲ ಸಿಂಗಾರಿ, ನನ್ನ ಮೇಲೆ ನೀನು ಬಹಳ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಿ. ಅಲ್ಲ ನಾನು ಈ ಊರಿಗೆ ಬಂದೀನಿ, ಯಾರ್ಯಾರ ಕಣ್ಣೆತ್ ನೋಡಿನ ನಿನಗಿನ್ಯಾರು ನೋಡಬೇಕು ಅಪ್ಪ. ಬಾಯ್ಬಿಟ್ಟು ಯಾಕೆ ಯಾರು ಏನಾರು ಮಾಡೀನೇನ ಇಂತ ಆಕಳ ಬುದ್ಧಿ ಮನಸ್ಸಿಗೆ ಹಚ್ಕೊಂಡು ಮಾತಾಡ್ತೀಯಲ್ಲ, ಇದು ಸರಿ ಏನ? ಏನ ಹೇಳಕತ್ತೀನ ಹೇಳ್ತೀನಿ ಕೇಳ. ಅಲ್ಲ ಆಕಳ ನಮ್ಮದು ಅಂತೇಳಿ ಎಲ್ಲಾರ ಮೇಯಕ್ಕ ಹಗ್ಗ ಅರ್ದು ಬಿಟ್ರ ಅದು ಇಲ್ಲ ಮೇಯ್ತದಂತ ಮಾಡಿ ಏನ? ಬೇರೆ ಹೊಲ್ದಾಗ ಮೇಯತ್ತ ನಿಮ್ಮವನ್ ಬೇರೆ ಹೊಲ್ದಾಗ ಮೇಯತ್ತ. ಹಂಗ ಬೇರೆ ಹೊಲ್ದಾಗ ಹೋಗಿ ಮೇಯ್ದ್ರ ಜನ ಸುಮ್ನೆ ಬಿಡ್ತಾರಂತ ಮಾಡಿ ಏನ? ದೊಡ್ಡ ಹಡಕ ಕಟ್ಟಿ ಹಾಕಾರೋ ನಿಮ್ಮವನ. ಬಹಳ ಬಿಗಿ ಐತಪ್ಪ ಈ ಹುಡುಗಿ. ಅಲ್ಲ ಸಿಂಗಾರಿ, ನಾನು ಈ ಊರಾಗ ಬಂಗಾರ ಸಾಮಾನ ಮಾಡ್ತೀನಿ. ನನ್ ಮೇಲೆ ನಂದು ಬಂಗಾರದಂತ ಮನಸ್ಸಿರುತ್ತೆ. ಆದ್ರೆ ನಿನ್ನಂತ ಚಂದುಳ್ಳಿ ಚಿರುವೆ ನನ್ನ ಮೇಲೆ ಮುನ್ಸ್ಕೊಂಡ್ಬಿಟ್ರೆ ನಾನೇನ್ ಮಾಡ್ಲಿ ಹೇಳು? ಅಂತೂ ಇಂತೂ ನನ್ನ ಮ್ಯಾಲ ನಿನ್ನ ಕಣ್ಣು ಬಿತ್ತು ಅಂದಂಗ ಆಯ್ತು. ಅಲ್ಲೋ ಕಮ್ದಿಸ್ ಐಡಿಯಾ ಬಾರೋ ಹತ್ರಕ ಮಮ್ಮ. ಅಲ್ಲ ನೀನ್ ನೋಡಿದ್ರೆ ಹಿಂಗ್ ಹತ್ರಕ ಬಾ ಅಲ್ಲಿ ಆಟ. ಇನ್ ಎಂಡ್ರ ಕುಂತಿರ್ತಾಳ ಮುಂದೆ ಹುಷಾರ ನೋಡ. ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಅಲ್ಲಿಂದ ನಮ್ ಬಿಟ್ಟು ಬರ್ತಾವ ಮತ್ತೆ ಬೇಡ.
ವಿಚಾರ ಬೇಡಂತ ದೂರ ಸರಿ ಸ್ವಲ್ಪ ಕರ್ದಕ್ಕ ಆಟ ಅಲ್ಲ ಬರ ಹತ್ರಕ್ ಬರ್ರ ಗಣಸ ಅಂಗಡಿ ಹೋದ್ರು ನೀ ಸ್ವಲ್ಪ ಅಲ್ಲ ನೀನ್ ನೋಡಿದ್ರೆ ಹಿಂಗನಾಗತ್ತೀಯ ನಮ್ಮಪ್ಪ ಏನಂತಾರ ಗೊತ್ತೇನ ಮಗಳ ನಿನಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗ ಕೊಟ್ಟ ಮದುವೆ ಮಾಡಾಕಿ ಅಂತ ಕೂತು ಬಿಟ್ಟನಪ್ಪ ಅದಕ್ಕ ನನ್ನ ಮನಸ್ಸು ಗಟ್ಟಿ ಆಗ್ಬಿಟ್ಟೈತೆ ಅದಕ್ಕನ ಹಿಂಗಾದ್ರೆ ಹೆಂಗ ಅಂತೀನಿ ಹುಚ್ಚಿ ಮಾಡುವ ಕತ್ತಿನ ಕೇಳಿಲ್ಲ ನೀನು ಮೊನ್ನೆ ಬೆಂಗಳೂರಿನ ಕತೆ ಹೇಳ್ತೀನಿ ಕೇಳು ಯಾಳು ಅವ ದೊಡ್ಡ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನೌಕರಿ ಮಾಡ್ತಿದ್ನಂತ ಆದ್ರಿ ಮಾರ್ಕೊಂಡು ಹೆಂಡತಿಗೆ ಹ್ಯಾಂಡ್ರಿಂಗ್ ಎಣ್ಣೆ ಹಾಕಿ ಕುಡಿಸಿ ಸಾಯಿ ಬಿಡ್ತು ಯಾ ಎಣ್ಣೆ ಹ್ಯಾಂಡ್ರಿಂಗ್ ಅದ್ಯಾವ ಓಟಿ ಪಾಲಿಡಾಲ್ ಓಟಿ ಕೇಳಿನಿ ಓಸಿ ಕೇಳಿನಿ ಎಣ್ಣೆ ಇದ್ಯಾವ್ದು ಯಾಂಡ್ರಿಂಗ್ ಅದು ಬೇರೆ ಇರ್ತದೆ ಓಟಿ BP ರಮ್ಮು ಚಿನ್ನು ಇದು ಯಾಂಡ್ರಿಂಗ್ ಗೊತ್ತಾಯ್ತು ಬಿಡ ಅಲ್ಲ ಅವ ಯಾಕ ಕಟ್ಕೊಂಡು ಹೇಳ್ತೀನ ಸಾಯಿ ಬಡ್ದನ ಯಾಕಂತೀನಿ ಅವನಿಗೇನು ಬಂದಿತ್ತಂತದ್ದು ಮಾಡ್ಕೊಂಡು ಹೆಂಡತಿ ಏನೋ ಶಾಲೆ ಕರ್ತಿಲ್ಲ ಅಂತ ಹೇಳಿ ಮತ್ತೆ ಅವ್ರು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಹೇಳಿ ಅದೇ ಸಿಟ್ಟಿಟ್ಕೊಂಡು ಹಾಲ್ನಾಗ ಹ್ಯಾಂಡ್ರಿಂಗ್ ಎಣ್ಣೆ ಹಾಕಿ ಕುಡಿಸಿ ಸಾಯಿ ಬಿಡ್ಬಿಟ್ಟಂತ ಪಾಪಿ ಮೊನ್ನೆ ಟಿವಿಯಾಗ ಹಾಕಿದ್ರ ನೋಡಿಲ್ಲನ ಸುದ್ದಿ ಹೇಳ್ದಪ್ಪ ಇದು ನೀನು ಹೇಳಿದ ಮೇಲೆ ಮನಸ್ಸಿಗೆ ಅನ್ಸಕತ್ತೈತ ಅರ್ಥ ಮಾಡ್ಕೊ ಈ ನೌಕರಿ ಮಾಡೋ ಹುಡುಗರು ಮದುವೆ ಆಗಬಾರ್ದು ಅಂತ ಹೌದು ಯಾರಿಗೆ ಗೊತ್ತಪ್ಪ ನಾನು ಮದುವೆ ಆದ್ಮೇಲೆ ನನಗೂ ಹಾಲ್ನಾಗ ಹಾಕಿ ಕೊಟ್ರೆ ಏನು ಮಾಡ್ಬೇಕು ನಮ್ಮಂತ ಕಿಸಬೈಗಳಿಗೆ ಹೆಂಗ್ ಗೊತ್ತಾಗ್ಬೇಕಪ್ಪ ಸಾಲಿ ಕಲ್ತಿಲ್ಲ ಪಾಲಿ ಕಲ್ತಿಲ್ಲ ಹೆಂಗ್ ಗೊತ್ತಾಗ್ಬೇಕು ಅದಕ್ಕೆ ಹೇಳ್ತೀನಿ ಕೇಳು ರೊಟ್ಟಿ ಕಟ್ಟಿಕೊಂಡು ದುಡಿದು ತಿನ್ನುವ ಮನ ಕೈ ಹಿಡಿದ್ರೆ ಅವ್ರು ಬಾಳೆ ಮುಚ್ಚವಾಗ್ತೈತಿ ಶಿಕಾರಿ ಎಲ್ಲ ಬಡಿತೀನಂತ ಭಯ ನಿನಗಲ್ಲ ಬಡಿದ್ರೆ ಬಡಿ ಇವತ್ತೊಂದು ಎಲ್ಲಾರು ಬಡಿಯೋಕ್ಕಾಗ ರೆಡಿ ಆಗಿ ಬಂದ್ಬಿಟ್ಟ ಒಟ್ನಾಗ ಇತ್ತೀಚೆಗೆ ಜನರು ಬಹಳ ಶಾಣ್ಯಾರ ಬಿಟ್ಟಾರ ಸಿಂಗಾರಿ ಹೌದಂತೀನಿ ಹೊರ ಚಿಂತಿತ್ತು ಅಂದ್ರ ತಂದು ತಾನು ಮಾಡ್ಕೊಂಡು ಹೋಗ್ತಾನಂದ್ರ ಸಾಕು ಮಗಳನ್ನ ಕೊಟ್ಟು ಮದುವೆ ಮಾಡಿ ಕಳಿಸ್ಬಿಡ್ತಾರ ಹೌದು ಬಿಡು ನೀ ಇಷ್ಟೆಲ್ಲ ತಿದ್ದಿ ಹೇಳಬೇಕಂದ್ರ ಹೌದು ನನಗೂ ಯಾಕ ಉಚ್ಚಬೇಡ ಮೊದಲ ಚಳಿಗಾಲ ಐತಿ ಚಳಿಯಾಗ ಬಿಸಿ ಆಗೋದು ಅದ ಬೆಂಕಿ ಎಲ್ಲ ಚೆಂಬಿಡ್ತು ಅಂತ ಭಯ ಬಿಸಿ ಆಗ್ಬೇಕಲ್ಲ ಕೈ ಅದಕ್ಕ ನೀ ಇಷ್ಟೊಂದು ನನಗ ತಿದ್ದಿ ಹೇಳ್ತಿದ್ದಿ ಅಂದ್ಮ್ಯಾಲ ನನಗೆ ಇನ್ ಮ್ಯಾಲ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಮ್ಯಾಲ ನನಗ ಮನಸ್ಸಿಲ್ಲ ಯಾಕೋ ಹಂಗಾದ್ರೆ ನಿಚ್ಚಲ ಮನುಷ್ಯನ ಇಲ್ಲ ನೀವು ಯಾಕೋ ನಿನ್ ಮ್ಯಾಲ ನನಗ ಅಯ್ಯೋ ನನಗ ನಿನಗ ಯಾಕ ಮಮ್ಮ ಅಷ್ಟೊಂದು ರುಚಿಗೆ ಇದ್ದೀಯಪ್ಪ ಬಿಡು ನೀ ಇಷ್ಟೊಂದು ಹೇಳ್ಬೇಕಾದ್ರ ಮನಸ್ಸಿನ ಐತಿ ಅಂತೀನಿ ಹಂಗಾದ್ರೆ ನಿಚ್ಚಲ ಮನುಷ್ಯನ್ಗ ಚೊಕ್ಕ ಹೇಳು ಈಗ ನನ್ನ ಮನಸ್ಸು ಯಾರ ಮೇಲೆ ಐತೆ ಅಂತ ಹೇಳಿ ನಿನ್ನ ಮೇಲೆ ಆಯ್ತಾ ನನ್ನ ರಾಜ್ಯ ಚಳಿಗಾಲದಾಗ ಬಂದ Let's
ಮುಗಿತಲ್ಲ ಹೆಂಗಿರ್ತಾನ ಮಗ ಅಣ್ಣಂಗ ಒಂದ್ ಕೊಡ ನೀರು ಕೊಡ್ಸ್ರಪ್ಪ ಎಲ್ಲ ಹಾಳಾಗಿ ಹತ್ತಿ ಬಿತ್ಕೊಂಡು ಹೋತಲ್ರಿ ನಮ್ಮ ನಾನು ಈ ಸಿಂಗಾರಿ ಸಲುವಾಗಿ ನಮ್ಮ ಮನಸ್ಸಿನಾಗ ಸಾಕಷ್ಟು ಆಸೆ ಇಟ್ಕೊಂಡಿದ್ದೆ ಆದ್ರೆ ನನ್ನ ಆಸೆ ಗೋಪುರ ಕುಸಿದಾಗ ಮಾಡ್ಬಿಟ್ಟಲ್ಲ ಸಿದ್ಲಿಗ ಅಂತೀನಿ ನನ್ನ ಮನಸ್ಸು ಕೆಟ್ಟಾಗಿರಿಂದ ನಾ ಸುಮ್ನೆ ಬಿಡ್ತೀನ ಅವರ ಪ್ರೇಮಕ್ಕೆ ಕಡ್ಡಿ ಇಟ್ಟು ಕಡಿಗೆ ಕೈ ತೊಳ್ಕೊಂತೀನಿ ಲೇತಮ ನಂಜುಂಡ ನೀನ್ ಹಂಗಾಮ ಹೆಚ್ಚಾಗಿ ತಾಕ್ಲಾಡಕ್ ನಿಂತೈತೇನ್ ಲೇತಮ ನಂಜುಂಡ ತಾಕ್ಲಾಡಕ್ ನಿಂತೈತೇನ್ಲೇ ನಮ್ಮಂತ ಮುದುಕರಿಗೆ ಹಿಂಗ ಆಯ್ತೀರಂತಂದ್ಮೇಲೆ ಒಂದು ವೇಳೆ ವಯಸ್ಸಿನ ಹೆಣ್ಣು ಮಕ್ಕಳು ಸಿಕ್ಕರೆ ಲೇತಮ ಕಡಪಾರಿ ತಪ್ಪಾತು ಚಂಪಿಡ್ರಿ ಆ ಕೆಟ್ಟ ನೋಟ ಕಂಡು ತೊಟ್ನೆ ಒಂದೇಟ್ ಹೊಡೆದ್ರು ಹೊಡ್ಸ್ಕೊಂತ ಏನ್ ಮಾಡಕತ್ತೈತ್ರಿ ಆ ದೃಶ್ಯ ನನ್ನ ಕಣ್ಣಿಗೆ ಬಿತ್ರಿ ಅವ್ರ ಪುಣ್ಯ ಚಲೋ ಆಯ್ತು ನೋಡ್ರಿ ಅವ್ರದು ನನ್ನ ಮಗ ಬರ್ಲಿ ಏನ್ಲೇ ಅದು ನಂಜುಂಡ ಇಂತ ಬೀದಿಯಾಗ ಅಂತ ದೃಶ್ಯ ನಡೆದಿದಾದ್ರೆ ಏನ್ ಲೇತಮ ನಂಜುಂಡ
ಯಾವ ಬಾಯಿಲೆ ಹೇಳಿಲಿ ಏ ದೇವ್ರು ಕೊಟ್ಟಿರೋ ಬಾಯಿಲೆ ಹೇಳೋ ಮರ. ನಿಮಗೆ ನಾನು ಸತ್ಯ ಹೇಳಿದ್ರು ಸುಳ್ಳಾಗ್ಬೋದ್ರು, ಆದ್ರೂ ಹೇಳ್ತೀನಿ ಕೇಳ್ರಿ. ನಿನ್ ಮಗ ಸಿಂಗಾರಿ ಆದ್ಯಾಗ ಅಪ್ಕೊಂಡು ಆ ಸಿದ್ಲಿಂಗನ್ ಕೂಡ ಡ್ಯಾನ್ಸ್ ಮಾಡಕ್ ಹತ್ತಿದ್ಲು, ಮುತ್ತು ಕೊಡಕ್ ಹತ್ತಿದ್ಲು. ಅದು ಬೇರೆ ಐತಿ ಲೇತಮ ಏನೇನೋ ಮಾಡಕ್ ಹತ್ತಿದ್ರು. ನಾನು ಬರೋದಷ್ಟೇ ತಡ, ನಮ್ ಸಾಲಿಗುಡಿ ಕಾಂಪೌಂಡ್ ಹಾರಿ ಹೋಗ್ಬಿಟ್ಟ ಅಂತೀನಿ ಮಗನ್ನ. ಕಡಪರೆ ಹಲೋ ಇವಳ ನನ್ನ ಮಗಳು ಸಿಂಗಾರಿ ಆ ಸಿದ್ಲಿಂಗನು ಕೂಡ ಹೌದ್ರಿ. ನಾನು ಎಂತ ಚಲೋ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೊಟ್ಟು ಕಣ್ಣು ಮುಚ್ಕೋಬೇಕಂತ ಮಾಡಿದ್ನೋ, ಎಂತ ನೌತ ಮಾಡಿದ್ದಿಲ್ಲ ಸಿಂಗಾರಿ ಮಗಳ. ಲೇತಮ್ಮ ನಂಜುಂಡ, ಈ ಹೇಳೋ ಮಾತು ಕರೆ ಐತಿ ಲೇತಮ್ಮ ನಂಜುಂಡ. ಕಡಪರೆ ಸುಳ್ಳು ಹೇಳೋದು ನಮ್ಮ ವಂಶದಾಗ ಬಂದಿಲ್ರಿ. ಏನೋ ನೀವು ನಮ್ ಮಂದಿ, ನಿಮ್ ಮರ್ಯಾದೆ ಹೋದ್ರು ಅಷ್ಟೇ, ನಮ್ ಮರ್ಯಾದೆ ಹೋದ್ರು ಅಷ್ಟೇ ಅಂತ ತಿದ್ದಿ ಬುದ್ಧಿ ಹೇಳಕತ್ತೀನಿ. ನಿಮ್ ಮಗಳಿಗ ಮೂಗಿಗ್ ಮುಗ್ದಾರ ಹಾಕಿ ಮನೆ ಕಟ್ಬಿಡ್ರಿ ಕಂಬಕ್ಕ, ಆದ್ರೆ ಬುದ್ಧಿ ಬರುತ್ತೆ. ಲೇತಮ್ಮ ಸಿದ್ಲಿಂಗ, ನೀನ್ ಇಷ್ಟ ತಿದ್ದಿ ಬುದ್ಧಿ ಹೇಳ್ತಾ ಇದೀಯ ಅಂತಂದ ಮೇಲೆ ನೋಡು ಆ ನನ್ನ ಮಗಳ ಸಿಂಗಾರಿನ ಹೆಂಗ್ ಕರಡಿ ಆಟ ಆಡಿಸ್ತೀನಿ ಲೇತಮ್ಮ ನಂಜುಂಡ. ನಾನೀಗ ಸದ್ಯಕ್ಕ ಮನೆಗೆ ಹೋಗ್ತೀನಿ. ನೋಡು ಆ ನನ್ನ ಮಗಳ ಸಿಂಗಾರಿನ ಹೆಂಗ್ ಕ್ರಮ ತಗೊಂತೀನಿ ನೋಡ್ತಾ ಇರು ಲೇತಮ್ಮ. ಹೌದಾ? ನಾನೀಗ ಸದ್ಯಕ್ಕೆ ಮನೆಗೆ ಹೋಗ್ತೀನಿ ಲೇಯಪ್ಪ ತಮ್ಮ ನಂಜುಂಡ. ಹೋಗ್ಬರ್ರಿ. ನನ್ ಸೊಂಟ ಮುರಿದಂಗ ಯಾರ್ಯಾರು ಸೊಂಟ ಮುರಿಬೇಡ ಲೇತಮ್ಮ. ಸಿದ್ಲಿಂಗ ಸಿಂಗಾರಿ ಪ್ರೇಮಕ ಕತ್ರಿ ಇಟ್ಟಂಗಾಯ್ತು. ಎಷ್ಟೇ ಆಗಲಿ ಬಲಿಷ್ಠವಾದ ದೇಹ, ಆಯುರ್ವೇದಿಕ್ ದೇಹ. ನಮ್ಮ ಆಯುರ್ವೇದಿಕ್ ವೈಜ್ಞಾನಿಕ ದೃಷ್ಟಿಯಿಂದ ತಿಳಿದು ನೋಡಿದ್ರ ಆ ಕಾಡಪ್ಪನ ಮಗಳು ನನ್ನ ಅವಳು ಮಾಡ್ಕೊಳ್ಳಿಲ್ಲ. ಐ ಆಮ್ ನಾಟ್ ನಂಜುಂಡ, ಐ ಆಮ್ ಮಲ್ಲೇಶ್. ಯಾರೇ ನೀನು ಚೆಲುವೆ, ಯಾರೇ ನನ್ನ ನೀನು ಗೆಲ್ಲಲಾರೆ ತಿಳಿದು